ನಮಸ್ಕಾರ. ವರ್ಣಕಲಾ ನಿಕೇತನ ಚಾನಲ್ಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಈ ಸಲ ನಮ್ಮ VKN ಕಲೆಕ್ಷನ್ಸ್ ಅಂದರೆ ಬ್ರಾಸ್ ಐಟಮ್ಸು ನಾನು ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ಕೆಲವೊಂದು ರೀಸ್ಟಾಕ್ ಬಂದಿದೆ, ಕೆಲವೊಂದು ಹೊಸ ಐಟಮ್ಸು ಬಂದಿದೆ. ಆ ಎರಡನ್ನೂ ಸಹ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ಯಾರು ನನ್ನ ಚಾನಲ್ನ ಮೊಟ್ಟ ಮೊದಲಾಗಿ ವೀಕ್ಷಣೆ ಮಾಡ್ತಿದ್ದೀರೋ, ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿರೋ, ಖಂಡಿತ ನನ್ನ ಚಾನಲ್ನ ಪ್ರೋತ್ಸಾಹಿಸಿ ಅದ್ರ ಮುಖಾಂತರ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡುವ ಮುಖಾಂತರ ಬನ್ನಿ ನೋಡೋಣ ಈ ಸಲ ನಮ್ಮ VKN ಕಲೆಕ್ಷನ್ಸ್ನಲ್ಲಿ ಏನೇನು ಬ್ರಾಸ್ ಐಟಮ್ಸ್ ಬಂದಿದೆ ಅಂತ ನಿಮ್ಮ ತೋರಿಸ್ಕೊತ ನಾನು ಹೇಳ್ತಾ ಹೋಗ್ತೀನಿ. ಇದು ನೋಡಿ, ಮೊಟ್ಟ ಮೊದಲದಾಗಿ ನಾನು ದೀಪದ ಜೊತೆ ಆರಂಭ ಮಾಡ್ತಾ ಇದ್ದೀನಿ. ಇದು ಕಾಮಾಕ್ಷಿ ದೀಪ. ಅದೇ ಇದಕ್ಕೆ ಮುಂಚೆ ಕಾಮಾಕ್ಷಿ ದೀಪಗಳು ಬಹಳ ಇತ್ತು, ಆದರೆ ಇದರ ಸ್ಪೆಷಲ್ ಏನು ಅಂತಂದರೆ ಈ ಸಲ ಇದು ಲೈಟ್ ವೆಯ್ಟಲ್ಲಿ ಬಂದಿದೆ. ಲೈಟ್ ವೆಯ್ಟ್ ಬಂದಿದೆ, ಫೈನ್ ಫಿನಿಶಿಂಗಲ್ಲೂ ಸಹ ಇದೆ. ಇದು ತುಂಬ ಚೆನ್ನಾಗಿದೆ. ಇದು 3 ಸೈಜಲ್ಲಿ ಬಂದಿದೆ. ಇದು ಆಲ್ಮೋಸ್ಟ್ ಇದು ಯಾಕಂತಂದರೆ ನನ್ನದು ಪ್ರಿಂಟಿಂಗ್ದು ಒಂದು ಮಿಷನ್ನು ಸ್ವಲ್ಪ ವರ್ಕ್ ಮಾಡಿಲ್ಲ, ಹಾಗಾಗಿ ಅದನ್ನೆಲ್ಲನೂ ಇಲ್ಲಿ ಪ್ರಿಂಟ್ ಮಾಡಲಿಲ್ಲ. ಇಲ್ಲಾಂದರೆ ಎಲ್ಲ ಡೀಟೇಲ್ಸ್ ಇಲ್ಲೇ ಇರ್ತಿತ್ತು ನನ್ನ ಲೆವೆಲಲ್ಲಿ. ಈ ಸಲ ಇಲ್ಲ, ಹಾಗಾಗಿ ಇದು ಅಂದಾಜು ಮೇಲೆ ಹೇಳ್ತಾರೆ. ಮೋಸ್ಟ್ಲಿ ಇದು 2-2.25 ಇಂಚು ಅಷ್ಟು ಇದೆ ಇದರ ಅಳತೆ ನಾನು ಹೇಳ್ತಾ ಇರೋದು. ಇದರ ಮೇಲೆ ನಿಮಗೆ 2.5, 3 ಈ 3 ಸೈಜಲ್ಲಿ ಇಲ್ಲಿ ಕಾಮಾಕ್ಷಿ ದೀಪಗಳು ಈ ಸಲ ಬಂದಿದೆ. ತುಂಬ ಚೆನ್ನಾಗಿದೆ, ತುಂಬ ಫೈನ್ ಫಿನಿಶಿಂಗಲ್ಲಿದೆ. ನೋಡಿದ್ದು ಇದು ಇದಕ್ಕಂತೂ ಇನ್ನು ಸ್ವಲ್ಪ ದೊಡ್ಡ ಸೈಜ್ ಬಂದಿದೆ, ಅದಕ್ಕಂತೂ ಇನ್ನು ಸ್ವಲ್ಪ ದೊಡ್ಡ ಸೈಜ್. ಈ ಸಲ ನಿಮಗೆ ಈ ಥರ 3 ಸೈಜ್ ಬಂದಿದೆ. 3 ಸೈಜಲ್ಲಿ ನಿಮಗೆ ಕಾಮಾಕ್ಷಿ ದೀಪ ಬಂದಿದೆ. ಇದರ ಬೆಲೆ ನಾನು ಹೇಳ್ತಾ ಹೋಗ್ತೀನಿ. ನೋಡಿದ್ದು ಸ್ಟಾರ್ಟಿಂಗ್ ಪ್ರೈಸ್ ನಿಮಗೆ 465 ರುಪೀಸ್ ಆಗುತ್ತೆ. ಇದು ಒಂದು ದೀಪಕ್ಕೆ ಜೋಡಿ ಅಂತ ಅನ್ಕೊಬೇಡಿ, ಯಾಕಂದರೆ ಸಾಮಾನ್ಯವಾಗಿ ದೀಪಗಳಂದ ತಕ್ಷಣ 2 ಅಂತ ಅನ್ಕೊತಾರೆ. ಆದರೆ ಕಾಮಾಕ್ಷಿ ದೀಪ ಆಗಿರೋದ್ರಿಂದ ಇದರ ಬೆಲೆ ನಿಮಗೆ 465 ರುಪೀಸ್ ಆಗಿದೆ. ಪ್ಯೂರ್ ಬ್ರಾಸ್ ಆಗಿರುತ್ತೆ, ವೆಯ್ಟ್ಲೆಸ್ ಇದೆ. ಆದರೆ ತುಂಬ ವೆಯ್ಟ್ಲೆಸ್ ಅಂತ ಇಲ್ಲ, ಘನವಾಗೇ ಇದೆ. ಅದರ ಮೊದಲು ಆ್ಯಂಟಿಕ್ಸ್ ಇತ್ತು ನನ್ನ ಹತ್ರ, ತುಂಬ ಹೆವಿ ಇತ್ತು. ಮಾಮೂಲಕ್ಕಂತೂ ಸಹಜವಾಗಿರುವಂತಕ್ಕಂತೂ ಹೆವಿ ಇತ್ತು, ತುಂಬ ಆರ್ಟಿಸ್ಟಿಕ್ ಆಗಿತ್ತು. ಇದು ಅಂದರೆ ಮಾಮೂಲು ದೀಪ ಅಂದರೆ ಮನೆಯಲ್ಲಿ ಬಳಸುವಂತಹ ಈ ದೀಪ ಅದಕ್ಕೆ ಹೋಲಿಸ್ಕೊಂಡ್ರೆ ತುಂಬ ಲೈಟ್ ವೆಯ್ಟ್ ಇದೆ. ಬಡ್ಜೆಟ್ ರೇಂಜಲ್ಲಿ ಬರುತ್ತೆ ನಿಮಗೆ. ಅದೆಲ್ಲ ನಿಮಗೆ 1,000ದಿಂದನೇ ಸ್ಟಾರ್ಟ್ ಆಗುತ್ತೆ. ಇದು ಬಂದು ನಿಮಗೆ 465 ರೂಪಾಯಿ ಆಗುತ್ತೆ. 465 ರುಪೀಸ್ ಆಗುತ್ತೆ. ಇದು ನೆಕ್ಸ್ಟು ಇನ್ನೊಂದು ಸೈಜ್ ನಿಮಗೆ 578 ರುಪೀಸ್ ಆಗುತ್ತೆ. ಇನ್ನೊಂದು ಸೈಜ್ ಬಂದು 675. ಈ ಥರ 3 ಸೈಜ್ಗಳಿದೆ. ಯಾರಾದರೂ ಇಷ್ಟ ಅದರಲ್ಲಿ ಇದರ ಫುಲ್ ಡೀಟೇಲ್ಸ್ ಎಷ್ಟಿದೆ ಹೆಂಗೆ ಅಂತ ಮೆಜರ್ ಮಾಡಿ ತೋರಿಸ್ತಾರೆ ನಮ್ಮವರು. ಆವಾಗ ಬೇಕಾದರೆ ನೀವು ವಿಡಿಯೋ ಮುಖಾಂತರ ನೋಡಿಕೊಂಡು ನೀವು ಪರ್ಚೇಸ್ ಮಾಡ್ಬೋದು. ಈಗ ಇನ್ನೊಂದು ಮುಖ್ಯವಾದ ವಿಷಯ, ಇದು ರೀಸ್ಟಾಕ್. ತುಂಬ ಅಂದರೆ ತುಂಬ ಬೇಡಿಕೆ ಇತ್ತು. ಇದು ಸಿಕ್ಕಾಪಟ್ಟೆ ಹೋಯಿತು. ನಾನು 2 ಸಲ ತರಿಸಿದ್ದೆ. ನೆಕ್ಸ್ಟು ಈ ಸಲ ಮತ್ತೆ 3ನೇ ಸಲ ತರಿಸಿದಾಗ, ಅಂದರೆ ಲಾಟಲ್ಲಿ ನಾನು ತರಿಸಿದಾಗ ಇದರ ಬೆಲೆ ನನಗೆ ಸ್ವಲ್ಪ ಕಮ್ಮಿನೇ ಬಿತ್ತು ಲಾಸ್ಟ್ ಟೈಮ್ ಇದ್ದಿದ್ದಕ್ಕಂತೂ. ಯಾಕಂತಂದರೆ ಸ್ವಲ್ಪ ಇದು ವೆಯ್ಟೂ ಸ್ವಲ್ಪ ಡಿಫರ್ ಆಗಿರ್ಬೋದು ಅಂತ ಅನ್ಕೊತಾ ಇದ್ದೀನಿ. ಇಲ್ಲದೇ ಇದ್ರೂ ಜಾಸ್ತಿ ಸೇಲ್ಸ್ ಆಗಿರೋದ್ರಿಂದ ಆ್ಯಸ್ ಯೂಶ್ವಲ್ ಮ್ಯಾನುಫ್ಯಾಕ್ಚರರ್ ಯಾವಾಗಲೂ ಅಷ್ಟೇ ಲಾರ್ಜ್ ಸ್ಕೇಲಲ್ಲಿ ತೊಗೊಂಡಾಗ ಸ್ವಲ್ಪ ಕಮ್ಮಿನೂ ಆಗ್ತದೆ. ಈ ಸಲ ನಿಮಗೆ ಏನಾಗುತ್ತೆ 75 ರುಪೀಸ್ ಆಯಿತು. 75 ರೂಪಾಯಿ ಆಯಿತು. ಲಾಸ್ಟ್ ಟೈಮ್ 99 ರುಪೀಸ್ ಆಗಿತ್ತು. ಈ ಸಲ ಇನ್ನೂ ಕಮ್ಮಿ ಬೆಲೆಗೆ ನನಗೆ ಅನ್ನಿಸ್ತಾ ಇದೆ, ಏನಾದರೂ ಒಂದಿಷ್ಟು ಏನಾದರೂ ಸೈಜ್ ಏನಾದರೂ ಡಿಫರ್ ಆಗಿರ್ಬೋದು. ಅಷ್ಟು ಬಿಟ್ಟರೆ ಇದು ಪ್ಯೂರ್ ಬ್ರಾಸ್ ಆಗಿರುತ್ತೆ. ಯಾಕಂದರೆ ಅಂದರೆ ಒಬ್ಬ ಕಸ್ಟಮರ್ ಮಾತ್ರ ಕೇಳಿದರು, ಇದು ಪ್ಯೂರ್ ಬ್ರಾಸಾ, ತೊಳೆದ ಮೇಲೆ ಏನಾದರೂ ಮೇಲೆ ಪ್ಲೇಟ್ ಕಲರ್ ಹೋಗ್ತದಾ, ಏನಾದರೂ ದೀಪ ಹಚ್ಚಿದ ಮೇಲೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ಬಹಳ ಪ್ರಶ್ನೆಗಳು. ಪಾಪ ಅವರು ತುಂಬ ಅನುಮಾನ ಇತ್ತು ಈ ದೀಪದ ಮೇಲೆ. ಇದು ಪ್ಯೂರ್ ಬ್ರಾಸ್ ಆಗಿರುತ್ತೆ ವೀಕ್ಷಕರೇ, ಪ್ಯೂರ್ ಬ್ರಾಸ್ ಇರುತ್ತೆ. ಪ್ಲೇಟೆಡ್ ವರ್ಕ್ ಇದು ಮೋಲ್ಡ್ ವರ್ಕ್ ಅಲ್ಲ, ಶೀಟ್ ವರ್ಕ್ ಅಂತ ಹೇಳ್ತೀವಿ. ಆ ವರ್ಕ್ನಲ್ಲಿ ಇರೋದ್ರಿಂದನೇ ನಿಮಗೆ ಇಷ್ಟು ಕಮ್ಮಿ ಬೆಲೆಯಲ್ಲಿ ಸಿಗ್ತಾ ಇರೋದು. ಮೋಲ್ಡ್ ವರ್ಕ್ ಯಾವಾಗಲೂ ಕಾಸ್ಟ್ಲಿ ಆಗುತ್ತೆ ಮತ್ತು ಇಷ್ಟು ತೆಳ್ಳಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅದೆಲ್ಲ ಘನವಾಗಿರುತ್ತೆ, ರೇಟೂ ಅಷ್ಟೇ ಇರುತ್ತೆ. ಹಾಗಾಗಿ ಇದನ್ನು ನಿಮಗೆ 2 ಸೇರಿ 75 ರೂಪಾಯಿ ಆಗುತ್ತೆ. ಈ ಬ್ಯಾಚಲ್ಲಿರುವಂಥದ್ದು ನಾನು ಇಷ್ಟು ರೇಟ್ ಹೇಳ್ತೀನಿ. ಮುಂದಿನ ಬ್ಯಾಚಿಗೆ ಹೆಂಗಾಗುತ್ತೋ ಈ ಥರ ಹೆಚ್ಚು ಕಮ್ಮಿ ಆಗ್ಬೋದು. ಇದೇ ರೇಟ್ ಅಂತ ಮುಂದಕ್ಕೇನೋ ನಾನು ಹೇಳಲಿಕ್ಕೆ ಆಗೋದಿಲ್ಲ. ಯಾರಾದರೂ ಇಷ್ಟ ಆದರೆ ನೀವು ಪರ್ಚೇಸ್ ಮಾಡ್ಬೋದು. ಇದು ರೀಸ್ಟಾಕ್ ಬಂದಿದೆ. ತುಂಬ ಇದನ್ನು ಸಹ ಇತ್ತು, ಆಗೋಗಿದೆ ಅಂತ ಹೇಳಿದ್ದೆ. ಆ ತಾವರೇನೂ ಅಷ್ಟೇ, ಶಂಕದ್ದು ಅಷ್ಟೇ ಆಗೋಗಿದ್ದಿಲ್ಲ, ಸ್ಟಾಕ್ ಆಗೋಗಿತ್ತು. ಮತ್ತೆ ಇದು ಬಂದಿದೆ, ಹಾಗಾಗಿ ಮತ್ತೆ ನಿಮಗೆ ತೋರಿಸ್ತಾ ಇದ್ದೀನಿ. ಆದರೆ ಇದು ಲಾಸ್ಟ್ ಟೈಮ್ ಅಂತೂ 3 ರೂಪಾಯಿ ಜಾಸ್ತಿ ಆಗಿದೆ ಅಷ್ಟೇ. ಅಷ್ಟು ಬಿಟ್ಟರೆ ಮತ್ತೆ ಎಂಥದ್ದು ಇಲ್ಲ. ಇದು ಮತ್ತೆ ರೀಸ್ಟಾಕ್ ಆಗಿದೆ ಈ ದೀಪಗಳು. ಮತ್ತು ಯಾರಾದರೂ ಬೇಕಂದರೆ ತಗೋಬೋದು. ಮತ್ತು ಈ ಸಲ ಈ ದೀಪಗಳು ಬಹಳ ಇದ್ದಾವೆ. ಇದು ಮುದ್ದಾದ ತುಂಬ ಡಿಮ್ಯಾಂಡ್ ಆಗಿರುವಂತಹ ದೀಪಗಳಿವೆ. ಕಮಲದ ಮೊಗ್ಗಿನ ದೀಪಗಳಿವೆ.
ನಿಮಗೆ ನೋಡ್ಬೋದು. ಇದು ತುಂಬ ಚೆನ್ನಾಗಿರುತ್ತೆ, ದೇವ್ರ ಮುಂದೆ ಹಚ್ಚಿದ್ರೆ ತುಂಬ ಕಳೆಯಾಗಿರುತ್ತೆ, ಗುಂಡಿಗೆ, ಮತ್ತು ಮೇಂಟೆನೆನ್ಸ್ ಕಮ್ಮಿ ಇದು. ಯಾಕಂದರೆ ತುಂಬ ಕಾರ್ವಿಂಗ್ಸ್ ಇಲ್ಲದೇ ಇರೋ ಕಾರಣಕ್ಕೆ ನೀವು ಬಳಸಿದ ನಂತರ ಇದು ಕ್ಲೀನ್ ಮಾಡಲಿಕ್ಕೆ ತುಂಬ ಆಗುತ್ತೆ. ಇದೆಲ್ಲನೂ ಇದು ಮತ್ತು ಇದು ಬರುತ್ತೆ ರಿಮೂವಬಲ್ ಆಗಿರೋದ್ರಿಂದ ಇದನ್ನು ಸಹ ನೀವು ತೆಗೆದುಬಿಟ್ಟು ಕ್ಲೀನ್ ಮಾಡಿ ಚೆನ್ನಾಗಿ ಒಣಗಿಸ್ಬಿಟ್ಟು ಮತ್ತೆ ನೀವು ಕ್ಲೀನಾಗಿ ಮತ್ತೆ ಬಳಸ್ಬೋದು ಅಂತ. ಹಾಗಾಗಿ ಇದೂ ಸಹ 3 ಸೈಜಲ್ಲಿ ಬಂದಿದೆ. ಇದು ತುಂಬ ಚೆನ್ನಾಗಿರುತ್ತೆ, ಯಾವಾಗಲೂ ಅಷ್ಟೇ 3 ಸೈಜ್ ಇದೆ. ಸ್ಟಾರ್ಟಿಂಗ್ ಸೈಜ್ ಅಂದರೆ ಫಸ್ಟ್ ಯಾವುದಿಂದ ಮೊದಲಾಗುತ್ತೆ ಅದಂದರೆ ₹201, ₹201 ಎರಡಕ್ಕೆ ಜೋಡಿ ಬೆಲೆ ಇದು, ಎರಡಕ್ಕೆ ಸೇರಿದು ತುಂಬ ಕ್ಯೂಟಿಗಿದೆ. ನಂತರ ಇನ್ನೊಂದು ನೆಕ್ಸ್ಟ್ ಸೈಜ್ ಬಂದು ₹240, ಎರಡೂ ಸೇರಿ ನಾನು ಹೇಳ್ತಾ ಇರೋದು, ಎರಡಕ್ಕೆ ₹240 ಆಗುತ್ತೆ. ತುಂಬ ಇದು ಪ್ಯೂರ್ ಬ್ರಾಸ್ ಇರುತ್ತೆ. ಇನ್ನೊಂದು ದೊಡ್ಡ ಸೈಜ್ ಆಗುತ್ತೆ ನಿಮಗೆ ₹414, $414 ಇದರ ಬೆಲೆ ಆಗುತ್ತೆ. ಅಂದರೆ ಎರಡಕ್ಕೂ ಸೇರಿ ನಾನು ಹೇಳ್ತಾ ಇರೋದು. ಯಾರಾದರೂ ಇಷ್ಟ ಆದರೆ ನೀವು ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟ್ ಇನ್ನೊಂದು ದೇವರ ಹತ್ರ ತುಂಬ ಇದು ಬಳಕೆ ಆಗುತ್ತೆ, ಯೂಸ್ ಆಗುತ್ತೆ. ಏನು ಅಂತಂದರೆ ನೋಡಿ, ಚಿಕ್ಕ ಚಿಕ್ಕ ಬೌಲ್ಗಳು ಇಷ್ಟು ಪುಟಾಣಿ ಇದೆ. 1, 2, 3, 4, 5 ಸೈಜ್ ಇದರಲ್ಲಿ ಬಂದಿದೆ. ಇದು ಲೈಟ್ ವೆಯ್ಟ್ ಇರುತ್ತೆ, ತುಂಬ ಗಂಧ ತೆಗೆದು ಹಾಕಲಿಕ್ಕೆ ಇದೆಲ್ಲನೂ ತುಂಬ ಚೆನ್ನಾಗಿ ಬಳಸ್ಕೋಬೋದು ಇದು. ನೆಕ್ಸ್ಟು ಈ ಸೈಜ್ ನೋಡಿ, ಈ ಥರ ಇದೆ. ಇದು ಪುಟ್ಟದು ಇಷ್ಟೇ. ಇದಂತೂ ಚಂದ್ರ ತೆಗೆದು ಇಟ್ಲಿಕ್ಕೆ ಭಾಳ ಚೆನ್ನಾಗಿರುತ್ತೆ ಇದು. ಇವೆಲ್ಲನೂ ನೆಕ್ಸ್ಟ್ ಸೈಜ್ಗಳು. ಎಲ್ಲಾದರೂ ಆಚೆ ಹೋದಾಗ ಎಸ್ಪೆಷಲಿ ನಮ್ಮ ಫಂಕ್ಷನ್ಸ್ ದೊಡ್ಡ ಫಂಕ್ಷನಲ್ಲೇ ಬೆಳ್ಳಿದು ಇಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಈಗ ವೈಟ್ ಮೆಟಲ್ ಇಡ್ಬೋದು, ಆದರೆ ಸೆಟ್ ಒಂದು ಕಾನ್ಸೆಪ್ಟಲ್ಲಿ ಮಾಡಿದಾಗ ಫುಲ್ ಸೆಟ್ ಇಟ್ಟಿದಾಗ ಈ ಥರ ಬೌಲ್ಗಳು ಬ್ರಾಸಲ್ಲೇ ಎಲ್ಲ ಇಟ್ಟಿದಾಗ ಇದು ತುಂಬ ಚೆನ್ನಾಗಿರುತ್ತೆ. ಹೂವು, ಗಂಧ, ಅಕ್ಷತೆ, ಅರಿಶಿನ, ಕುಂಕುಮ ಹಾಕ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಇಷ್ಟಿಷ್ಟು ನೋಡಿ, ಏನಾದರೂ ಇಟ್ಕೊಳ್ಳೋಕ್ಕೆ, ಅಕ್ಷತೆ ಇಟ್ಕೊಳ್ಳಿಕ್ಕೆ ಇದೆಲ್ಲವೂ ತುಂಬ ಚೆನ್ನಾಗಿರುತ್ತೆ. ಈ ಸೈಜ್ಗಳು ಇಷ್ಟಿದೆ, 5 ಸೈಜ್ ಇದೆ. ಇದರ ಫುಲ್ ಡೀಟೇಲ್ಸ್ ನೋಡಿ ಈ ಥರ ಇರುತ್ತೆ. ಯಾವ್ಯಾವ ಸೈಜ್ ಏನು ಎಷ್ಟು ಅಂತ ರೇಟ್ ಹೇಳ್ತೀನಿ. ಯಾವ ಸೈಜ್ ಬೇಕು ಅಂತಂದರೆ ನೀವು ಫೋನ್ ಮುಖಾಂತರ ತಿಳ್ಕೊಂಡು ನೀವು ಪರ್ಚೇಸ್ ಮಾಡಿ. ಸ್ಟಾರ್ಟಿಂಗ್ ಪ್ರೈಸ್ ಬಂದು ಇದು ಒಂದು ಪೀಸ್ ಬಂದು ₹24 ಆಗುತ್ತೆ, ಅಂದರೆ ₹24 ಆಗುತ್ತೆ. ನೆಕ್ಸ್ಟ್ ಸೈಜ್ ಬಂದು ನಿಮಗೆ ₹33 ಆಗುತ್ತೆ. ಎಷ್ಟು ಚೆಂದ ಇದೆ ನೋಡಿ, ರೇಟ್ಗಳು ಕೇಳ್ತಾ ಇದ್ರು, ಒಂದು ಚಾಕ್ಲೇಟ್ ಬೆಲೆ ಇಲ್ಲ. ಹಾಗಾಗಿ ಇದು ₹33 ಆಗುತ್ತೆ. ಇದೊಂದು ₹48 ಆಗುತ್ತೆ ಒಂದು. ಇದೆಲ್ಲ ಪ್ಯೂರ್ ಬ್ರಾಸ್ ಆಗಿರುತ್ತೆ, ಪ್ಲೈನ್ ಆಗಿರೋದ್ರಿಂದ ಇದು ಬೆಸ್ಟ್ ಕ್ಲೀನ್ ಮಾಡಲಿಕ್ಕೆ, ಇಟ್ಕೊಳ್ಳೋಕ್ಕೆ, ಮತ್ತೆಲ್ಲ ತೊಳೆದ ಮೇಲೆ ಪಡ ಅಂತ ಚಿನ್ನ ಇದ್ದಂಗೆ ಇರುತ್ತೆ ಇದು. ನೆಕ್ಸ್ಟು ಇದು ಬಂದು ₹54 ಆಗುತ್ತೆ. ಇದಕ್ಕೂ ಒಂದು ₹4 ಅಷ್ಟೇ ಡಿಫ್ರೆನ್ಸ್, ₹6 ಡಿಫ್ರೆನ್ಸ್ ಇದೆ. ನೆಕ್ಸ್ಟು ಇರೋದರಲ್ಲಿ ದೊಡ್ಡ ₹128 ಆಗುತ್ತೆ. ಇದು ಒಂದಕ್ಕೆ ಬೆಲೆ ಇದೆ ಎಲ್ಲನೂ ಸೇರಿ. ಯಾರಾದರೂ ಇಷ್ಟ ಆದರೆ ಈ ಚಿಕ್ಕ ಬೌಲ್ಸನ್ನು ನೀವು ಪರ್ಚೇಸ್ ಮಾಡಬಹುದು. ನೆಕ್ಸ್ಟು ಇನ್ನೊಂದು, ಇದು ಅಷ್ಟೇ ತುಂಬ ಡಿಮ್ಯಾಂಡ್. ಇದು ಆಗೋಯಿತು ಸ್ಟಾಕ್, ಅದಕ್ಕೆ ರೀಸ್ಟಾಕ್ ಅಂತ ನಾನು ತೋರಿಸ್ತಾ ಇರೋದು. ಇದು ಪ್ಲೇಟ್ಗಳು ದೀಪದ ಕೆಳಗಡೆ ಇಟ್ಕೊಳ್ಳೋಕ್ಕೆ. ಈ ದೀಪ ಚಿಕ್ಕ ಇರ್ತಾವಲ್ಲ ಅದರಲ್ಲಿ ಇಟ್ಕೊಳ್ಳೋಕ್ಕೆ ನಿಮಗೆ ಎಣ್ಣೆ ಎಲ್ಲ ನೆಲದ ಮೇಲೆ ಹಾಕಿದರೆ ಡೈಲಿ ಪ್ರತಿದಿನ ದೇವ್ರ ಮುಂದೆ ಕ್ಲೀನ್ ಮಾಡೋದು ಕಷ್ಟ ಆಗುತ್ತೆ. ಹಾಗಾಗಿ ಚಿಕ್ಕ ದೀಪಗಳೇನಾದರೂ ಇದ್ದರೆ ಅದನ್ನು ಇಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಥರ ದೀಪಗಳು ಇಟ್ಕೋಬೋದು. ಇದನ್ನು ಚೆನ್ನಾಗಿದೆ, ಈಗ ತೋರಿಸಿದ್ರೆ ಈ ಥರ ನೋಡಿ ಎಷ್ಟು ಕ್ಯೂಟಾಗಿದೆ. ಈ ಥರ ಇಟ್ಕೊಂಡ್ರೆ ನಿಮಗೆ ಮೇಂಟೆನೆನ್ಸ್ ಭಾಳ ಸುಲಭ ಆಗುತ್ತೆ. ಹಾಗಾಗಿ ಇದನ್ನು ಅಷ್ಟೇ 3-4 ಸೈಜಲ್ಲಿದೆ. ಇದು ಚಿಕ್ಕ ಚಿಕ್ಕ ಪ್ಲೇಟು ತುಂಬ ಚೆನ್ನಾಗಿದೆ ಇದು. ಇದರ ಬೆಲೆ ನಿಮಗೆ ₹29 ಆಗುತ್ತೆ ಪೀಸ್. ಒಂದು ಪೀಸ್ ಬಂದು ₹29. ಇನ್ನೊಂದು ಬಂದು ನಿಮಗೆ ₹35 ಆಗುತ್ತೆ, ₹35. ಇದೊಂದು ₹45 ಆಗುತ್ತೆ. ನೆಕ್ಸ್ಟು ₹54 ಆಗುತ್ತೆ. ಇದು ಯಾರಾದರೂ ಇಷ್ಟ ಆದರೆ ನಿಮ್ಗೆ ಯಾವ ಸೈಜ್ ಬೇಕು ಅಂತ ನಮ್ಮ ಸ್ಟಾಕ್ ತೋರಿಸ್ತಾರೆ. ನಿಮ್ಗೆ ಯಾವ ಸೈಜ್ ಬೇಕಾಗುತ್ತೋ, ನಿಮ್ಗೆ ಅವಸರ ಇದೆಯೋ ಅದನ್ನು ನೀವು ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟ್ ಇನ್ನೊಂದು ಈ ಕುಂಕುಮ. ಇದು ಎಷ್ಟು ವರ್ಷಗಳಿಂದನೂ ಅಷ್ಟೇ ಇದು ಓಲ್ಡ್ ಈಸ್ ಗೋಲ್ಡ್ ಅನ್ನಂಗೆ. ಇದು ಯಾವಾಗಲೂ ಡಿಮ್ಯಾಂಡ್ ಇರುವಂತಹ ಒಂದು ಐಟಮ್. ಇದು ಅರಿಶಿನ ಕುಂಕುಮದ ಒಂದು ಪ್ಲೇಟಲ್ಲೇ ಅಟ್ಯಾಚ್ ಆಗಿರುವಂತಹ ಈ ಬ್ರಾಸ್ ಐಟಮ್. ಇದು ರಿಟರ್ನ್ ಗಿಫ್ಟ್ ಆಗಿ ಬಳಸ್ಬೋದು, ಮನೆಯಲ್ಲೆಲ್ಲೂ ಬಳಸ್ಬೋದು. ಮತ್ತು ಮುಖ್ಯವಾಗಿ ಈ ಧನುರ್ಮಾಸದಲ್ಲಿ ಎಲ್ಲಾದರೂ ನಾವು ಪೂಜೆಗಳಿಗೆ ಹೋಗ್ತಾ ಇರ್ತೀವಿ, ಬೆಳಗ್ಗೆನೆ ಪೂಜೆಗೆ ಹೋದಾಗ ಅರಿಶಿನ ಕುಂಕುಮ ಸಪ್ರೇಟ್ ಬಟ್ಟಲ್ಲಿ ಇಟ್ಕೊಳ್ಳೋಕ್ಕೆ ಕಷ್ಟ ಆಗ್ತದೆ. ಅಂಥ ಸಮಯದಲ್ಲಿ ಇದೆರಡೂ ಒಂದೇ ಇರುತ್ತೆ, ಅಟ್ಯಾಚ್ ಆಗಿರುತ್ತೆ. ಇದನ್ನು ತೆಗೆದುಬಿಟ್ಟು ಒಂದು ಬಾಕ್ಸಲ್ಲಿ ಇಟ್ಕೊಂಡ್ರೆ ಮತ್ತು ಇದು ಕಲ್ಲೋದು ಇಲ್ಲ, ಚೆಲ್ಲೋದು ಇಲ್ಲ, ಟೈಟ್ ಆಗಿರೋದ್ರಿಂದ ಆಚೆ ಬರೋ ಚಾನ್ಸಸ್ ಇಲ್ಲ. ಮೇಂಟೆನೆನ್ಸ್ ಈಸಿ ಇರುತ್ತೆ ಆಚೆ ಹೋದಲ್ಲಿ. ಅಂಥ ಸಮಯದಲ್ಲೂ ಮಾಡ್ಬೋದು. ಮತ್ತು ರಿಟರ್ನ್ ಗಿಫ್ಟ್ಸ್ ಆಗಿ ಅರಿಶಿನ ಕುಂಕುಮಕ್ಕೆ ಏನಾದರೂ ಕರೆದಾಗ ದೊಡ್ಡ ಫಂಕ್ಷನ್ಸ್ ಮಾಡಿದಾಗ ನಾವು ಇದನ್ನು ಕೊಟ್ಟಿದ್ರೆ ಅವರು ಯಾವಾಗಲೂ ಇಟ್ಕೊಂಡು ದೇವ್ರ ಮುಂದೆ ಪೂಜೆ ಮಾಡ್ಕೊಳ್ಳೋವಾಗ ಬಳಸ್ಕೊತಾರೆ. ಇದು 2 ಸೈಜಲ್ಲಿ ಬಂದಿದೆ. 2 ಸೈಜಲ್ಲಿ ಬಂದಿದೆ. ಈ 2 ಸೈಜಲ್ಲಿ ನೀವು ರೇಟ್ ಹೇಳ್ತೀನಿ.
ಇದು ಬಂದು ಚಿಕ್ಕದು ಬಂದು ಸ್ಟಾರ್ಟಿಂಗ್ ಪ್ರೈಸ್ ಬಂದು 180 ರುಪೀಸ್, 180 ರೂಪಾಯಿ ಆಗುತ್ತೆ. ಇನ್ನೊಂದು ಸ್ವಲ್ಪ ದೊಡ್ಡ ಸೈಜ್ ಇದು ಬಂದು 224, 224, 224 ರೂಪಾಯಿ ಆಗುತ್ತೆ. ತುಂಬ ಚೆನ್ನಾಗಿದೆ, ಎಲ್ಲರಿಗೂ ಅನುಮಾನ ಬೇಡ. ಇದೆಲ್ಲನೂ ಸಹ ನಿಮಗೆ ಪ್ಯೂರ್ ಬ್ರಾಸ್ ಇರುತ್ತೆ. ನೆಕ್ಸ್ಟು ಗಂಟೆಗಳಂತೂ ತುಂಬ ಎಲ್ಲರಿಗೂ ಎಸೆನ್ಷಿಯಲ್ ಇರುತ್ತೆ. ಸ್ವಲ್ಪ ಅಂದರೆ ಈ ಸಲ ಕ್ವಾಲಿಟಿ ಚೆನ್ನಾಗಿತ್ತು, ಅದು ಗಂಟ ನಾವೇನು ಚೆನ್ನಾಗಿತ್ತು, ಹಾಗಾಗಿ ಅದನ್ನು ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ಸ್ಟಾರ್ಟಿಂಗ್ ಇದು ಬಂದು ಮೋಸ್ಟ್ ಅದೇ ನಾನು ಹೇಳಿದ್ದೀನಿ, ಪ್ರಿಂಟರ್ದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಇದನ್ನೆಲ್ಲ ಮಾಡಿಲ್ಲ. ಈಗ ಮೆಜರ್ ಮಾಡ್ತಾ ಇದ್ದರೆ ಸ್ವಲ್ಪ ಸಮಯ ಆಗುತ್ತೆ. ಇದು ಅಂದಾಜು ಮೇಲೆ ಹೇಳ್ತಾ ಇದ್ದೀನಿ. ಇದು ಮೋಸ್ಟ್ಲಿ 3.5-4 ಇಂಚು ಹೈಟ್ ಇರ್ಬೋದು. ಇದು ಇರುತ್ತೆ. ಇಲ್ಲಿಂದ ನಿಮಗೆ 6 ಇಂಚುವರೆಗೂ ನಮಗೆ ಗಂಟೆಗಳಿದೆ. ಮೇಲೆ ಇದಿದ್ದಾರೆ ಆಂಜನೇಯ ಮತ್ತು ಬಸವಣ್ಣಗಳ ಬೆಲೆ ಹೇಳ್ತೀನಿ ನೋಡಿ. ಗಂಟೆಗಳು ಯಾವುದಾದ್ರೂ ತಗೊಳ್ಳಿ, ಅಂದರೆ ಆಂಜನೇಯ ಆದರೂ ಸರಿ, ಬಸವಣ್ಣಂದಾದರೂ ಸರಿ ತಗೊಳ್ಳಿ. ಇದರ ಬೆಲೆ ನಿಮಗೆ ಅಂದರೆ ಸ್ಟಾರ್ಟಿಂಗ್ ಸೈಜು 216 ರೂಪಾಯಿ ಇದೆ, 216 ರುಪೀಸ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಅದಕ್ಕಂತೂ ಚೂರು ದೊಡ್ಡದು, ಅದು ಬಂದು ಈ ಥರ ಎರಡೂ ಒಂದೇ ಬೆಲೆ, ಆಂಜನೇಯ ಅಂತ ಬೇರೆ ಇಲ್ಲ, ಇದು ಬೇರೆ ಇಲ್ಲ, ಎರಡು ಒಂದೇ. 299 ರೂಪಾಯಿ ಆಗುತ್ತೆ, 299 ರುಪೀಸು. ಈಗ ನೆಕ್ಸ್ಟ್ ಇನ್ನೊಂದು ಸೈಜ್ ಬಂದು ನಿಮಗೆ 429 ರುಪೀಸ್ ಆಗುತ್ತೆ, 429 ರೂಪಾಯಿ ಆಗುತ್ತೆ. ಇದಕ್ಕಂತೂ ದೊಡ್ಡ ಸೈಜ್ ಇದು ಬಂದು ನಿಮಗೆ 549 ರೂಪಾಯಿ ಆಗುತ್ತೆ, 549 ರುಪೀಸ್ ಆಗುತ್ತೆ. ಯಾರಾದರೂ ಇಷ್ಟ ಅದರಲ್ಲಿ ಸ್ಕ್ರೀನ್ಶಾಟ್ ಕಳಿಸ್ಕೊಂಡು ಪರ್ಚೇಸ್ ಮಾಡ್ಬೋದು. ಈಗ ನೆಕ್ಸ್ಟು ಇದು ಪೀಠಗಳು. ಇದು ಪೀಠ ಅಂತಲೂ ಹೇಳಲಿಕ್ಕೆ ಅಂತಲೂ ಸ್ವಲ್ಪ ಇಲ್ಲಿ ಅಂದರೆ ಒಂದು ಬಾರ್ಡರ್ ಥರ ಕೊಟ್ಟಿದ್ದಾರೆ ಮೇಲಕ್ಕೆ. ಯಾಕಂತಂದರೆ ಏನಾದರೂ ಅಭಿಷೇಕ, ಕುಂಕುಮಾರ್ಚನೆ ಏನಾದರೂ ಮಾಡುವಾಗ ಆಚೆ ಬರಬಾರ್ದು ಅನ್ನೋ ದೃಷ್ಟಿಯಿಂದ ಇರುವಂತಹ ಈ ಮಣೆ 3 ಸೈಜಲ್ಲಿ ಇಲ್ಲಿ ಸಿಗ್ತಾ ಇದೆ ನಿಮಗೆ. ಇದು ಪ್ಯೂರ್ ಬ್ರಾಸ್ ಆಗಿರುತ್ತೆ, 3 ಕಾಲಿನ ಮಣೆ, ಅಭಿಷೇಕದ ಮಣೆ ಅಂತ ನಾನು ಹೇಳ್ಬೋದು. ಒಳಗಡೆ ಇದು ನೆವಿಲ್ ಇರುವಂತಹ ಚಿತ್ರಣ. ಇದೆಲ್ಲ ಬಳ್ಳಿಗಳು ಇರುವಂತಹ ಬಾರ್ಡರ್, ಇದೆಲ್ಲನೂ ಸಹ. ಮತ್ತು ದೊಡ್ಡ ಡೀಪ್ ಇಲ್ಲದೆ ಇರೋದಕ್ಕೆ ಮೇಂಟೆನೆನ್ಸ್ ಪರವಾಗಿಲ್ಲ, ನೀಟಾಗಿ ಕ್ಲೀನ್ ಮಾಡ್ಕೋಬೋದು ನಾವು. ಇದರಲ್ಲಿ 3 ಸೈಜ್ ಸಿಗ್ತಾ ಇದೆ ನಿಮಗೆ. ಇದು ಒಂದು ಸ್ಟಾರ್ಟಿಂಗ್ ಸೈಜ್, ಇದು ಎರಡನೇದು, ಇದು ಮೂರನೇದು, ಈ ಥರ 3 ಸೈಜ್ ನಿಮಗೆ ಸಿಗ್ತಾ ಇದೆ. ಇದರ ಒಂದು ಬೆಲೆ ನಾನು ಹೇಳ್ತಾ ಹೋಗ್ತೀನಿ ನೋಡಿ. ಇದು ಸ್ಟಾರ್ಟಿಂಗ್ ಪ್ರೈಸ್ ನಿಮಗೆ 315 ರೂಪಾಯಿ ಆಗುತ್ತೆ, 315 ರುಪೀಸ್ ಆಗುತ್ತೆ. ನೆಕ್ಸ್ಟ್ ಸೈಜ್ ಬಂದು ನಿಮಗೆ 398, 398 ರುಪೀಸ್ ಆಗುತ್ತೆ. ಇದು ಬಂದು 495, 495 ರೂಪಾಯಿ ಆಗುತ್ತೆ. ಇದರ ಬೆಲೆ, ಸಿಂಗಲ್ ಪೀಸ್ನ ಬೆಲೆ ಆ ಥರ ಇರುತ್ತೆ ನಿಮಗೆ. ಯಾರಾದರೂ ಇಷ್ಟ ಆದರೆ ನೀವು ಪರ್ಚೇಸ್ ಮಾಡ್ಬೋದು. ಇನ್ನು ನೆಕ್ಸ್ಟು ಇನ್ನೊಂದು ದೀಪ ನೋಡಿದ್ದು, ಇದು ನೋಡಿ ತುಂಬ ಬ್ಯೂಟಿಫುಲ್ ಇದೆ. ಇದಕ್ಕೆ ಮುಂಚೆ ಇದೆ, ತುಂಬ ಹೆವಿ ಇತ್ತು, ಅದು ಆ್ಯಂಟಿಕ್ ಪೀಸ್. ಅದು ತುಂಬ ಅದೊಂದು 2,000, 3,000 ಅಷ್ಟು ಇತ್ತು ಅದು ಬೆಲೆ. ಇದು ಮಾತ್ರ ಈ ಸಲ ಸ್ವಲ್ಪ ಲೈಟ್ ವೆಯ್ಟಲ್ಲಿ ತುಂಬ ಕ್ಯೂಟ್ ಆಗಿರುವಂತಹ, ಮೋಸ್ಟ್ಲಿ ಇದು 3.5-4 ಇಂಚು ಅಗಲ ಇರುವಂತಹ ಒಂದು ಶಂಕು ಚಕ್ರ ನಾಮದ ಆ್ಯಂಟಿಕ್ ಪೀಸು ಮತ್ತು ತುಂಬ ಬಡ್ಜೆಟ್ ಫ್ರೆಂಡ್ಲಿ ದೀಪ ಇದು. ಇದರ ಬೆಲೆ ನಿಮಗೆ ಹೇಳ್ತೀನಿ ನೋಡಿ, 1260 ರುಪೀಸ್, 1260 ರೂಪಾಯಿ ಆಗುತ್ತೆ ಅಷ್ಟೇ. ಮೊದಲು ಇದ್ದಿದ್ದಂತೂ ತುಂಬಾ ಹೆವಿ ಇತ್ತು, ಅಂದರೆ ಅದರ ಸೌಂದರ್ಯನೇ ಬೇರೆ. ಇದು ಬಂದು ಬಡ್ಜೆಟ್ ಫ್ರೆಂಡ್ಲಿನಲ್ಲಿ ಈ ಸಲ ಮಾಡಿರುವಂತಹ ಈ ದೀಪದ ಬೆಲೆ ನಿಮಗೆ 1 to 6. ಯಾರಿಗಾದ್ರೂ ಇಷ್ಟ ಆದರೆ ನೀವು ಪರ್ಚೇಸ್ ಮಾಡ್ಬೋದು. ಈಗ ದೀಪಗಳು ಸುಮಾರು ಇದೆಲ್ಲನೂ ಸಹ ರೀಸ್ಟಾಕ್. ಮೊದಲು ಇವೆಲ್ಲನೂ ಇತ್ತು, ಆದರೆ ತುಂಬ ಸ್ಟಾಕ್ ಮುಗಿದಿರೋ ಕಾರಣಕ್ಕೆ ಮತ್ತೆ ಬಂದಿದೆ ಅಂತ ತೋರಿಸ್ಲಿಕ್ಕೆ ನಾನು ಮತ್ತೆ ಇದು ತೋರಿಸ್ತಾ ಇದ್ದೀನಿ. ತುಂಬ ಡಿಮ್ಯಾಂಡ್ ಆಗಿರುವಂಥ ದೀಪಗಳಂತೂ ತುಂಬ ಇಷ್ಟಪಟ್ಟಿದ್ರು ನಮ್ಮ ಕಸ್ಟಮರ್ಸ್. ಯಾಕಂದರೆ ಪ್ಲೈನ್ ಆಗಿದೆ ಮತ್ತು ಎಣ್ಣೆ ಚೆನ್ನಾಗಿ ಇದು ತುಂಬುತ್ತೆ, ಇಲ್ಲಿ ತುಂಬ ಹೊತ್ತು ದೀಪ ಬೆಳಗುತ್ತೆ. ಮತ್ತು ಇದು ನೋಡಿದು ಒಂಥರ ತುಂಬ ಕ್ಲೀನ್ ಮಾಡೋಕ್ಕೂ ಕಷ್ಟ ಇಲ್ಲದೆ ಇರುವಂತಹ ಡಿಸೈನ್ ಇರೋದ್ರಿಂದ ತುಂಬ ಎಲಿಗೆಂಟಾಗಿ ಕಾಣಿಸ್ತಾ ಇದೆ, ಬ್ಯೂಟಿಫುಲ್ ಇದು. ಇದರ ಬೆಲೆ ನಿಮಗೆ ಹೇಳ್ತಾ ಹೋಗ್ತೀನಿ ನೋಡಿ. ಇದು 720 ರೂಪಾಯಿ ಆಗುತ್ತೆ ಜೋಡಿ. ಇದು ಎರಡಕ್ಕೂ ಸೇರಿ ನಿಮಗೆ 720 ರೂಪಾಯಿ, 720 ರುಪೀಸ್ ಆಗುತ್ತೆ. ತುಂಬ ಚೆನ್ನಾಗಿದೆ, ಘನವಾಗಿದೆ, ತುಂಬ ಆ ಥರ ಏನಿಲ್ಲ, ಒಳ್ಳೆ ಮೆಟಲ್ಲು, ತುಂಬ ಚೆನ್ನಾಗಿದೆ. ಯಾರಿಗಾದ್ರೂ ಇಷ್ಟ ಆದರೆ ನೀವು ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟ್ ಸೈಜೂ ಇದೆ, ಇದರಲ್ಲೇ ಸ್ವಲ್ಪ ದೊಡ್ಡ ಸೈಜ್ ಇದೆ. ಇದರ ಬೆಲೆ 885 ರುಪೀಸ್ ಆಗುತ್ತೆ. ತುಂಬ ಚೆನ್ನಾಗಿದೆ, ವೆಯ್ಟೂ ಚೆನ್ನಾಗಿದೆ, ನೋಡಲಿಕ್ಕೆ ಲಕ್ಷಣವಾಗಿದೆ, ತುಂಬ ಚೆನ್ನಾಗಿದೆ. ಮೇಂಟೆನೆನ್ಸ್ಗೂ ಅಷ್ಟೇ ತುಂಬ ಕ್ಯೂಟಾಗಿರುತ್ತೆ ಇದು ಬೆಳೆಸ್ತಾರೆ. ನೆಕ್ಸ್ಟು ಇದು ತುಂಬ ಲೈಟ್ ವೆಯ್ಟು. ಇದು ಈ ದೀಪಗಳಂತೂ ಗಿಫ್ಟ್ ಪರ್ಪಸ್ಸು ತಗೊತಾರೆ, ಮನೆಗೂ ತಗೊತಾರೆ. ತುಂಬ ಬೇಡಿಕೆ ಇರುವಂತಹ ದೀಪಗಳು. ಲೈಟ್ ವೆಯ್ಟ್ ಇರುತ್ತೆ, ನೋಡಲಿಕ್ಕೆ ಈ ಥರ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ನೋಡಿ.
ನಿಮಗೆಲ್ಲ ಇದು ಹಳೆಯ ಡಿಸೈನ್ ಮತ್ತು ಯಾವಾಗಲೂ ಡಿಮ್ಯಾಂಡ್ ಇರುವಂಥ ದೀಪ ಇದು. ಇರೋ ಸ್ಟಾರ್ಟಿಂಗ್ ಸೈಜು ಎಲ್ಲ ಹೇಳ್ಕೊತಾ ಹೋಗ್ತೀನಿ. ಇದು ನಿಮಗೆ 675 ರೂಪಾಯಿ ಆಗುತ್ತೆ. 675 ರುಪೀಸು ಜೋಡಿಗೆ, ಎರಡಕ್ಕೂ ಸೇರಿ ಆ ಬೆಲೆ ಇರುತ್ತೆ. 600 ಎಷ್ಟಾಗುತ್ತೆ? 675, 675. ಈಗ ನೆಕ್ಸ್ಟ್ ಸೈಜ್ ಬಂದು ನಿಮಗೆ 990 ರುಪೀಸ್ ಆಗುತ್ತೆ. ಯಾರಾದರೂ ಇಷ್ಟ ಅದರಲ್ಲಿ ನೀವು ಸ್ಕ್ರೀನ್ಶಾಟ್ ಕಳಿಸಿ ನೀವು ತಗೋಬೋದು. ನೆಕ್ಸ್ಟ್ ಸೈಜ್ ಬಂದು ಇದೆಲ್ಲ ನಾನು ಹೇಳ್ತಾ ಇರೋದು ಜೋಡಿ ಬೆಲೆ. ಈಗ ಇದರ ನೆಕ್ಸ್ಟ್ ಸೈಜು 1320, 1320 ರುಪೀಸ್ ಆಗುತ್ತೆ. 1320 ರೂಪಾಯಿ ಆಗುತ್ತೆ ಎರಡಕ್ಕೆ. ಈ ಸೈಜನ್ನು ಈ ಸಲ ಬಂದಿರೋದು. ಈಗ ನೆಕ್ಸ್ಟು ಇದರ ಮೇಲೆ ಒಂಥರ ಹಂಸಗಳಿರುವಂತಹ ಈ ದೀಪಗಳು ಅಷ್ಟೇ ತುಂಬ ಡಿಮ್ಯಾಂಡು. ಯಾವಾಗಲೂ ಇದು ನಮ್ಮ ಹತ್ರ ಸ್ಟಾಕ್ ಇರಲೇಬೇಕು, ಹೋಗಲೇ ಹೋಗ್ತವೆ ಈ ದೀಪಗಳಂತೂ. ಈ ದೀಪಗಳ ನಿಮಗೆ 1755 ರುಪೀಸ್ ಆಗುತ್ತೆ. ಇದರ ಮೆಷರ್ಮೆಂಟ್ಸು, ಇದರ ವೆಯ್ಟು ಎಲ್ಲನೂ ಸಹ ದಯವಿಟ್ಟು ನೀವು ಕಾಲ್ ಮಾಡಿ ತಿಳ್ಕೊಳ್ಳಿ. ಯಾಕಂತಂದರೆ ನನ್ನ ಮಿಷನ್ ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದ ಇದೆಲ್ಲನೂ ನಾನು ಇಲ್ಲಿ ಮೆನ್ಷನ್ ಮಾಡಲಿಕ್ಕೆ ಕಷ್ಟ ಆಯಿತು. ಹಾಗಾಗಿ 1755 ರುಪೀಸ್ ಆಗುತ್ತೆ ಇದು ಜೋಡಿಗೆ. 1755 ರುಪೀಸ್ ಆಗುತ್ತೆ. 1755. ಇದು ನೆಕ್ಸ್ಟ್ ಸೈಜು, ಇದಕ್ಕಂತೂ ಸ್ವಲ್ಪ ದೊಡ್ಡ ಸೈಜ್ ಇದು. ಇದು ಬಂದು 2100, 2100 ರುಪೀಸ್ ಆಗುತ್ತೆ. ಇದು ನೋಡಿ, ಇದರಲ್ಲಿ 2 ಸೈಜ್ ಬಂದಿದೆ. ನಿಮ್ಗೆ ಯಾವುದಾದ್ರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ಕಳಿಸಿ ನೀವು ತಗೋಬೋದು. ಇದರಲ್ಲಿ ವೆಯ್ಟು ಡಿಫರ್ ಇರುತ್ತೆ ಮತ್ತು ಡಿಸೈನು ಚೇಂಜ್ ಇದೆ. ಹಾಗಾಗಿ ಇದನ್ನು ಗಮನದಲ್ಲಿ ಇಟ್ಕೊಂಡು ನೀವು ನೋಡಿಕೊಂಡು ದೀಪಗಳು ನೋಡಿಕೊಂಡು ಯಾವ್ದು ಇಷ್ಟ ಆದರೂ ತಗೊಳ್ಳಿ. ಈಗ ಇನ್ನೊಂದು ಬ್ಯೂಟಿಫುಲ್ ಪೀಸು. ಇದು ಫಸ್ಟ್ ಟೈಮ್ ಬರ್ತಾ ಇದ್ದು ಮತ್ತು ಜಾಸ್ತಿನೂ ಪೀಸಸ್ ಇಲ್ಲ. ಇದು ತುಂಬ ಮ್ಯಾನುಫ್ಯಾಕ್ಚರ್ ಹತ್ರನೇ ತುಂಬ ಡಿಮ್ಯಾಂಡ್ ಇತ್ತು, ಅದು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದು ನಿಮಗೆ ಬೌಲ್ ಏನಾದರೂ ಯೂಸ್ ಮಾಡ್ಕೋಬೋದು. ವಾಟರ್ ಇಟ್ಕೊಂಡು ನೀರು ಇಟ್ಕೊಂಡು ಅದರಲ್ಲಿ ಹೂವಲ್ಲಿ ಇಟ್ಕೊಳ್ಳಿ, ದೇವ್ರ ಮುಂದೆ ಹೂದಾನಿ ಥರನೂ ಬಳಸ್ಕೊಳ್ಳಿ, ಹಣ್ಣಾದರೂ ಇಟ್ಕೊಳ್ಳಿ. ನೋಡ್ಲಿಕ್ಕಂತೂ ತುಂಬ ಚೆನ್ನಾಗಿ, ಏನೂ ಬೇಡ. ಒಂದು ಸೈಡಲ್ಲಿ ದೀಪ ಅಂದರೆ ಹಾಲಲ್ಲಿ ಒಂದು ಕಾರ್ನರಲ್ಲಿ ಇದು ಒಂದು ಪೀಸಾಗಿ ಇಟ್ಟರೂ ಸಹ ಅಷ್ಟು ಬ್ಯೂಟಿಫುಲ್ ಆಗಿದೆ. ಇದು ನೋಡಿದ್ದು ಇದು ಬಂದಿರೋದ್ರಿಂದ ಈ ರಿಂಗ್ಸು ತುಂಬ ಆ್ಯಂಟಿಕ ಲುಕ್ ಬರ್ತಾ ಇದೆ. ಇದೆಲ್ಲರೂ ಸಹ ನಿಮಗೆ ಅಷ್ಟಲಕ್ಷ್ಮಿಗಳು. ನೀವು ನೋಡಿದ್ರೆ ಗೊತ್ತಾಗುತ್ತೆ, ಅಷ್ಟು ಫೈನ್ ಫಿನಿಶಿಂಗ್ ಇದೆ. ಏನೋ ಒಂದಿಷ್ಟು ಕಾಟಾಚಾರ ಮಾಡಿಲ್ಲ ಈ ವಿಗ್ರಹಗಳು. ತುಂಬ ಡೀಟೇಲ್ ವರ್ಕ್ ಎಲ್ಲನೂ ತುಂಬ ಚೆನ್ನಾಗಿದೆ. ಆ್ಯಂಟಿಕ್ ಫಿನಿಶಿಂಗ್ ಇರುವಂತಹ ಈ ಬೌಲು ತುಂಬಾ ಯೂನಿಕ್ ಆಗಿದೆ. ಅಷ್ಟು ಚೆಂದ ಇದೆ. ಇದು ಒಂದು ಸ್ಪೆಷಲ್ ಪೀಸ್ ಅಂತಲೇ ಹೇಳ್ಬೋದು ನಿಮಗೆ, ಅಷ್ಟು ಚೆಂದ ಇದೆ. ಇದರ ಬೆಲೆ ನಿಮಗೆ 1965, 1967 ರುಪೀಸ್ ಆಗುತ್ತೆ. ತುಂಬ ಚೆನ್ನಾಗಿದೆ. ಯಾರಾದರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ಕಳಿಸಿ ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟು ಇದು ಮಾಮೂಲು, ಇದೆಲ್ಲನೂ ಸಹ ಮತ್ತೆ ರೀಸ್ಟಾಕ್ ಬಂದಿದೆ ಅಂತ ಹೇಳಲಿಕ್ಕೆ ನಾನು ಮಾಡ್ತಾ ಇರೋದು. ಇದಕ್ಕೆ ಮುಂಚೆನೂ ಬಂದಿತ್ತು. ಇದು ಸೈಜು 3 ಸೈಜ್ ಬಂದಿದೆ. ಬೆಲೆಗಳಷ್ಟು ನಾನು ಹೇಳ್ತೀನಿ. 1703, 1703 ರುಪೀಸ್ ಆಗುತ್ತೆ. 1703 ರೂಪಾಯಿ ಆಗುತ್ತೆ. ಇದು ಸ್ಟಾರ್ಟಿಂಗ್ ಸೈಜ್ ಆಯಿತಾ. ಇದು ನೆಕ್ಸ್ಟ್ ಸೈಜ್. ಇದೆಷ್ಟು ಚೆನ್ನಾಗಿರ್ತದೆ. ಗಿಫ್ಟ್ ಪರ್ಪಸ್ ಅಂತೂ ತುಂಬ ತೊಗೊಂಡೋಗ್ತಾರೆ. ಯಾರು ಗೃಹಪ್ರವೇಶ ಆಗಲಿ, ಮದುವೆ ಆಗಲಿ, ನಮಗೆ ಇದು ಹೋಗ್ತಾ ಇತ್ತು. ತುಂಬ ಚೆನ್ನಾಗಿ ಖುಷಿಯಿಂದ ತಗೊಳ್ಳೋದು ಎಲ್ಲರೂ ಸಹ. ತುಂಬ ಚೆನ್ನಾಗಿ ಘನವಾಗೂ ಇದೆ, ಸುಂದರವಾಗೂ ಇದೆ. ಮತ್ತು ಯಾವುದಾದ್ರು ಚುಚ್ಕೊಳ್ಳುತ್ತೆ, ಈ ಎಡ್ಜಸ್ ಎಲ್ಲ ಸ್ವಲ್ಪ ಏನಾದರೂ ಒಂದು ಇದೆಯಾ, ಏನಾದ್ರು ಚುಚ್ಚುತ್ತೇನೋ ಅಂತ ಎಂಥದ್ದು ಇಲ್ಲ, ಆರಾಮ್ಸೆ ಇದೆ. ತುಂಬ ಚೆನ್ನಾಗಿದೆ. ಆನೆಗಳೇ ಸ್ಟ್ಯಾಂಡ್ ಕಾಲುಗಳು ಎಲ್ಲನೂ ಚೆನ್ನಾಗಿದೆ. ಫಿನಿಶಿಂಗ್ ಫೈನ್ ಫಿನಿಶಿಂಗು, ಕ್ವಾಲಿಟಿ ಪ್ಯೂರ್ ಬ್ರಾಸ್. ಇದು ನಿಮಗೆ ಎರಡನೇ ಸೈಜ್ ನಿಮಗೆ 2270, 2270 ರುಪೀಸ್ ಆಗುತ್ತೆ. ನಿಮಗೆ ಇದರಲ್ಲಿ ಇನ್ನೊಂದು ಸೈಜು, ಇನ್ನೂ ಅದಕ್ಕಂತ ದೊಡ್ಡ ಸೈಜು, ನಂಬರ್ 12. ಇದರ ಬೆಲೆ ನಿಮಗೆ 2748, 2748 ರುಪೀಸ್ ಆಗುತ್ತೆ. 2748 ರೂಪಾಯಿ ಆಗುತ್ತೆ. ತುಂಬ ಚೆನ್ನಾಗಿದೆ. ಇದರ 3 ಸೈಜು ಈ ಸಲ ನಮ್ಮ ವೀಕೆಂಡ್ ಕಲೆಕ್ಷನ್ಸ್ನಲ್ಲಿದೆ. ಈಗ ಇನ್ನೊಂದು ಸೇಮ್, ಅದು ಒಂದ್ಸಲ ಡಿಸೈನ್ ಆದರೆ ಒಂದು ಇದೂ ಅಂದರೆ ಪರ್ಪಸ್ ಒಂದೇ. ಇದರ ಬಳಕೆ ಒಂದು ಆಲ್ಮೋಸ್ಟ್ 2 ಒಂದಾಗುತ್ತೆ. ಆದರೆ ಇದೊಂದು ಥರ ಡಿಸೈನ್ ಇದೆ. ಇದು ಬಂದು ನಿಮಗೆ ಇನ್ನೊಂದು ಥರ ಈ ಥರ ಕಿವಿ, ಇದು ಟ್ರೇ ಥರ ಈ ಥರ ಇದು ಬಂದಿದೆ. ಮತ್ತು ಸ್ಟ್ಯಾಂಡ್ಸು ಈ ಥರ ಬಂದಿದೆ. ಇದೂ ಅಷ್ಟೇ, ಅದಕ್ಕೆ ಸೌಂದರ್ಯನೇ ಅದಕ್ಕೆ ಖುಷಿ ಕೊಡುತ್ತೆ, ಅದೇ ಸೌಂದರ್ಯ ಅದಕ್ಕೆ ಖುಷಿ ಕೊಡುತ್ತೆ. ಅಷ್ಟು ಚೆಂದ ಇದೆ. ಇದು ಸ್ಟಾರ್ಟಿಂಗ್ ಸೈಜ್ ನಿಮಗೆ. ಇದರ ಬೆಲೆ ನಿಮಗೆ 1535 ರುಪೀಸ್, 1535.
ಇದು ನೆಕ್ಸ್ಟ್ ಸೈಜ್ ಬಂದು ನಿಮಗೆ, ಅದು ಬಂದು ನಿಮಗೆ ಎಷ್ಟು ನಂಬರು 8 ಬರುತ್ತೆ. ಇದು ಬಂದು 10 ಸೈಜು. ಅಂದರೆ ನಿಮಗೆ ಹೇಳಿದರೆ ನಮಗೆ ಬೇಗ ಇದು ಗುರ್ತಿಡಿತೀವಿ ಅಂತ ನಾನು ಹೇಳ್ತಾ ಇರೋದು ನಂಬರು. ಇದು ಬಂದು ನಿಮಗೆ ಎಷ್ಟು ಚೆಂದ ಇದೆ, 1967 1967 rupees ಆಗುತ್ತೆ. ಇನ್ನೊಂದು ಅದಕ್ಕಂತೂ ದೊಡ್ಡ ಸೈಜು ನಿಮಗೆ 12 ನಂಬರ್ 12 ಇದು ಬಂದು 2469 2469 rupees ಆಗಿದೆ. ಬ್ಯೂಟಿಫುಲ್ ಫ್ಲವರ್ಸ್ ಇಟ್ಕೋಬೋದು, ದೇವ್ರ ಮುಂದೆ ಎಲ್ಲದಕ್ಕೂ ಇದು ಬಳಸುವಂತಹ ಉಪಯೋಗ ಆಗುವಂತಹ ಐಟಮ್. ಗಿಫ್ಟ್ ಪರ್ಪಸ್ ಅಂತೂ ತುಂಬ ಚೆನ್ನಾಗಿ ಹೋಯ್ತು ನಮಗೆ. ನೆಕ್ಸ್ಟ್ ಇನ್ನೊಂದು, ಇದು ತುಂಬ ಬೇಡಿಕೆ ಇತ್ತು. ಇದು ಕೆಲವು ದಿವಸ ಬರಲೇ ಇಲ್ಲ, ಮ್ಯಾನುಫ್ಯಾಕ್ಚರಿಂಗೇ ಆಗಿರಲಿಲ್ಲ. ಈಗ ಮತ್ತೆ ಸ್ಟಾರ್ಟ್ ಆಗಿರೋದ್ರಿಂದ ಮತ್ತೆ ನನ್ನ ಕೈಗೆ ಸಿಕ್ಕಿದೆ. ಇದು ತುಂಬ ಚೆನ್ನಾಗಿದೆ. ಇದಕ್ಕೆ ಮುಂಚೆ ಇತ್ತು, ಮತ್ತೆ ರೀಸ್ಟಾಕ್ ಅಂತ ತೋರಿಸ್ಲಿಕ್ಕೆ ನಾನು ತೋರಿಸ್ತಾ ಇರೋದು. 1208 1208 rupees ಪ್ಯೂರ್ ಬ್ರಾಸ್. ಈ ಥರ ಒಳ್ಳೆ ವರ್ಕು ಅಂದರೆ ಕಲಾಕೃತಿ ಒಂದು ಮೂಡಿರುವಂತಹ ಒಂದು ಬೌಲ್. ಇದು ತುಂಬ ಚೆನ್ನಾಗಿದೆ, ಮಲ್ಟಿಪರ್ಪಸ್ ಇದು ಸಹ ಬಳಸ್ಕೋಬೋದು. ನೆಕ್ಸ್ಟು ಈ ಸಲ ಇನ್ನೊಂದು ಹೊಸ ಐಟಮ್, ಇವೆರಡನ್ನೂ ಸಹ ನಿಮಗೆ ಹೊಸ ಐಟಮೇ. ಈ ತಟ್ಟೆಗಳು ನೋಡಿ ಎಷ್ಟು ಬ್ಯೂಟಿಫುಲ್, ಅದು ನೋಡಿದ ತಕ್ಷಣ ನಮ್ಗೆ ಭಾಳ ಖುಷಿ ಆಯಿತು. ಇದು ಜಸ್ಟ್ ಒಂದು ಮೇಲೆ ಒಂದು ಇದೇ ಥರ ಬೋಟು ಅಂತೀವಿ, ಆ ಥರ ಕೊಟ್ಟಿದ್ದಾರೆ. ಪ್ಯೂರ್ ಬ್ರಾಸ್, ತುಂಬ ದಪ್ಪ ಇದೆ, ಇದು ಹೋಗಲ್ಲ, ಹಿಂಗೆ ಮುಂದಕ್ಕೆ ಆ ಥರ ಇಲ್ಲ, ಟೊಳ್ಳು ಅನ್ನೋದಿಲ್ಲ, ಹಾಗಾಗಿದೆ. ಘನವಾಗೂ ಇದೆ, ಮತ್ತು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಎಲ್ಲನೂ ತುಂಬ ಚೆನ್ನಾಗಿದೆ. ಇದು ಬ್ರಾಸ್ ಪ್ಲೇಟ್, ಇದು ದೇವ್ರ ಮುಂದೆ ಇಟ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಯಾರಾದ್ರೂ ಇಷ್ಟ ಆದರೆ ನೀವು ಪರ್ಚೇಸ್ ಮಾಡ್ಬೋದು. ಇದರಲ್ಲಿ 2 ಸೈಜ್ ನಮಗೆ ಸಿಕ್ಕಿದೆ. 938 rupees ಆಗುತ್ತೆ, 938 ರೂಪಾಯಿ ಆಗುತ್ತೆ. ಪ್ಯೂರ್ ಬ್ರಾಸ್ ತಟ್ಟೆ ತುಂಬ ಚೆನ್ನಾಗಿದೆ. ಇದು ನಿಮಗೆ ಸ್ವಲ್ಪ ಹೊಸ ಲುಕ್ ಕೊಡ್ತಾ ಇರೋದು, ಡೀಸೆಂಟ್ ಲುಕ್ ಇದೆ ಈ ಥರ. ಇದರಲ್ಲಿ ಇನ್ನೊಂದು ಸೈಜ್, ಸ್ವಲ್ಪ ದೊಡ್ಡ ಸೈಜ್ ಬಂದಿದೆ, ತುಂಬ ಚೆನ್ನಾಗಿದೆ. ಫಿನಿಶಿಂಗ್ ಎಕ್ಸಲೆಂಟ್ ಆಗಿತ್ತು, ನಾನು ನೋಡಿದ ತಕ್ಷಣ ಖುಷಿ ಆಯ್ತಿದೆ. 1163 1163 rupees ಆಗುತ್ತೆ. ಇದು ಸ್ವಲ್ಪ ದೊಡ್ಡ ಸೈಜು. ಅದು ಏನು ಮೆಜರ್ಮೆಂಟು ಎತ್ತ ಅಂತ ಸ್ವಲ್ಪ ಕಾಲ್ ಮಾಡಿ ನೀವು ತಿಳ್ಕೊಂಡು. ಈಗ ಇನ್ನೊಂದು ಹೊಸ ಐಟಮು, ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಇದು ಬೌಲ್ಸ್ ಎಷ್ಟು ಚೆನ್ನಾಗಿದೆ ಅಂತಂದರೆ, ಇದೊಂಥರ ಆ್ಯಂಟಿಕ್ ಸ್ಟೈಲಿಶ್ ಆಗೂ ಇದೆ, ತುಂಬ ಚೆನ್ನಾಗಿದೆ. ಇದು ಈ ಥರ ಕಾಲುಗಳು ಈ ಥರ ಕೊಟ್ಟಿದ್ದಾರೆ. ನನಗನ್ಸುತ್ತೆ ಇದು ನೋಡಿದ್ರೆ ಒಂದು ಹುಲಿ ಕಾಲು ಕಟ್ ಮಾಡಿ ಲಂಚ್ದಂಗಿದೆ, ಅಂದರೆ ಸಿಂಹದ್ದು ಒಂಥರ ಇದ್ದಂಗಿದೆ. ಆ ಶೇಪ್ನಲ್ಲಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಇದೆಲ್ಲನೂ ಫುಲ್ಲು ಫ್ಲಾರಲ್ ಡಿಸೈನು, ಇದು ನಕಾಶೆ ವರ್ಕ್ ಚೆನ್ನಾಗಿದೆ. ಇದು ಒಂಥರ ಒಳ್ಳೆ ಒಂದು ಆ್ಯಂಟಿಕ್ ಫಿನಿಶಿಂಗ್ ಇರುವಂತಹ ಇದೊಂದು ಬೌಲ್. ಇದರಲ್ಲಿ 3 ಸೈಜ್ ಇದೆ. ಹೌದು, ಇದರ ಬೆಲೆ ನಾನು ಹೇಳಿಲ್ಲ. 1838 1838 rupees ಆಗುತ್ತೆ, 1838 ಆಗುತ್ತೆ. ಇದು ಫುಲ್ ರೌಂಡ್ ಶೇಪು ಇಲ್ಲ, ನಿಮ್ಗೆ ಇಲ್ಲಿ ಗಮನಿಸ್ಬೋದು. ಇದು ಒಂಚೂರು ಹಿಂಗೆ ಬಂದು ಒಂಥರ ಒಂಚೂರು ಮೊಗ್ಗು ಥರ ಹಿಂಗೆ ಹೋಗಿ ಬಂದಿದೆ. ಸ್ವಲ್ಪ ಆಚೆ ಬಂದು ಒಳಗೆ ಹೋಗಿದೆ, ಮತ್ತೆ ಹಿಂಗೆ ಬಂದಿದೆ. ಸಡನ್ನಾಗಿ ನೋಡಿದ್ರೆ ರೌಂಡ್ ಶೇಪು ಥರನೂ ಇದೆ, ಮತ್ತು ಸ್ವಲ್ಪ ಡಿಸೈನ್ ಥರನೂ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿದೆ. ಇದು ನೆಕ್ಸ್ಟ್ ಸೈಜ್ ಬಂದು ನಿಮಗೆ 2400 2400 rupees ಆಗುತ್ತೆ. ನೆಕ್ಸ್ಟ್ ಸೈಜು ಇದು ಇನ್ನೂ ಹೋಗ್ತಾ ದೊಡ್ಡದಾಗ್ತಾ ಡಿಸೈನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಇದೆಲ್ಲ ನೋಡ್ಬೋದು, ಗಮನಿಸ್ಬೋದು. ಅದಕ್ಕಂತೂ ಇದರಲ್ಲಿ ಇನ್ನೂ ಜಾಸ್ತಿ ಕಾಣಿಸ್ತಾ ಇದೆ. ವರ್ಕು ತುಂಬ ಚೆನ್ನಾಗಿ ಬಂದಿದೆ ಇದರಲ್ಲಿ. ಇದು ಸ್ವಲ್ಪ ದೊಡ್ಡ ಸೈಜ್ ಇದೆ. ಇದರ ಸೈಜ್ ನಿಮಗೆ 3063 rupees ಆಗುತ್ತೆ, 3063 ರೂಪಾಯಿ ಆಗುತ್ತೆ. ಯಾರಿಗಾದ್ರು ಇಷ್ಟ ಆದರೆ ನೀವು ಪರ್ಚೇಸ್ ಮಾಡ್ಬೋದು. ಬ್ಯೂಟಿಫುಲ್ ಬೌಲ್ ಇದು, ತುಂಬ ಚೆನ್ನಾಗಿದೆ. ಉರುಳಿ ಥರನೂ ಯೂಸ್ ಮಾಡ್ಬೋದು. ನೆಕ್ಸ್ಟು ಇದು ಫ್ರೂಟ್ಸ್ ಬೌಲ್ ಆದರೂ ಇಟ್ಕೊಬೋದು, ತುಂಬ ಚೆನ್ನಾಗಿದೆ. ಇನ್ನು ಇದು ಮತ್ತೆ ಇದು ರೀಸ್ಟಾಕ್ ಏನೇನು ಬಂದಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀವಿ. ಲೈಟ್ ವೆಯ್ಟನಲ್ಲಿ ಉರುಳಿಗಳು, ಇದು 4 ಸೈಜ್ನಲ್ಲಿ ಬಂದಿದೆ. ನಿಮ್ಗೆ ಸ್ಟಾರ್ಟಿಂಗ್ ಸೈಜಿಂದ ನಿಮಗೆ ಬೆಲೆ ಹೇಳ್ತಾ ಹೋಗ್ತೀನಿ. ಸ್ಟಾರ್ಟಿಂಗ್ ಸೈಜು ನಿಮಗೆ 560 rupees ಆಗುತ್ತೆ ಈ ಸೈಜು. ಇದರ ಡೀಟೇಲ್ಸ್ ಅಂದರೆ ಎಷ್ಟು ಮೆಜರ್ಮೆಂಟ್ಸ್ ಎಲ್ಲ ಕಾಲ್ ಮಾಡಿ ನೀವು ತಿಳ್ಕೊಂಡ್ರೆ ಒಳ್ಳೆಯದು. ನೆಕ್ಸ್ಟ್ ಸೈಜ್ ಬಂದು ನಿಮಗೆ 882 rupees ಆಗುತ್ತೆ. ಇದು ಲೈಟ್ ವೇಟ್ ಉರುಳಿಗಳು, ಇದೂ ಅಷ್ಟೇ ಗಿಫ್ಟ್ ಪರ್ಪಸ್ ಹೋಗ್ತದೆ, ಮತ್ತು ಮನೆಗಳಿಗೂ ತುಂಬ ತಗೊಳ್ತಾರೆ. ಮತ್ತು ಇದು ನೆಕ್ಸ್ಟ್ ಬಂದು ನಿಮಗೆ 1415 1415 rupees ಆಗುತ್ತೆ, 1415 ರೂಪಾಯಿ ಆಗುತ್ತೆ. ಇದಕ್ಕಂತೂ ಇನ್ನು ಸ್ವಲ್ಪ ದೊಡ್ಡ ಸೈಜು 1541 1541 rupees ಆಗುತ್ತೆ. ಇಷ್ಟು ಉರುಳಿಗಳಲ್ಲಿ ಬಂದಿರುವಂಥ ಸೈಜ್ಗಳಿದು. ನೆಕ್ಸ್ಟು ಆ್ಯಸ್ ಯೂಶ್ವಲ್ ಇದು ಅಷ್ಟೇ ರೀಸ್ಟಾಕ್ ಬಂದಿದೆ.
3 ಕಾಲಿನ ಮಳೆ ಊಟ. ಇದು ತುಂಬ ಸ್ವಲ್ಪ ಸ್ಟಾಕ್ ಆಗೋಗಿತ್ತು, ಹಾಗಾಗಿ ಮತ್ತೆ ಇದು ಬಂದಿದೆ ಅಂತ ತೋರಿಸ್ಲಿಕ್ಕೆ ಅಷ್ಟೇ ತೋರಿಸ್ತಾ ಇದ್ದೀನಿ. ಇದು ಸ್ಟಾರ್ಟಿಂಗ್ ಸೈಜು. ಇದರ ಬೆಲೆ ನಿಮಗೆ 1800 ರುಪೀಸ್ ಆಗುತ್ತೆ. ಇದೆಲ್ಲನೂ ಪ್ಯೂರ್ ಕ್ಲಾತ್ ಆಗಿರುತ್ತೆ. ಇದು ನೆಕ್ಸ್ಟ್ ಸೈಜು. ನೆಕ್ಸ್ಟ್ ಸೈಜ್ ಬಂದು ನಿಮಗೆ 2025 ರೂಪಾಯಿ ಆಗುತ್ತೆ. 2025 2025 2025 ರುಪೀಸ್. ನೆಕ್ಸ್ಟ್ ಸೈಜು ನಿಮಗೆ 2220 3220 2220 ರೂಪಾಯಿ ಆಗುತ್ತೆ. ಇಷ್ಟು ಸೈಜ್ಗಳು 3 ಸೈಜ್ ಬಂದಿದೆ, 1 2 3. ಈ 3 ಸೈಜಲ್ಲಿ ಯಾರಾದರೂ ಬೇಕಂದರೆ ನೀವು ಸ್ಕ್ರೀನ್ಶಾಟ್ ಕಳಿಸಿ ನೀವು ಪರ್ಚೇಸ್ ಮಾಡ್ಬೋದು. ಈ ಎಪಿಸೋಡಲ್ಲಿ ನಮ್ಮ ವೀಕೆಂಡ್ ಕಲೆಕ್ಷನ್ಸ್ನಲ್ಲಿ ಈ ಸಲ ಬ್ರಾಸ್ ಐಟಮ್ಸು ಏನೇನು ಹೊಸದಾಗಿ ಬಂದಿದೆ ಮತ್ತು ಯಾವುದು ರೀಸ್ಟಾಕ್ ಆಗಿದೆ ಅಂತ ಎಲ್ಲನೂ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಯಾರಿಗಾದರೂ ಇದರ ಅವಶ್ಯಕತೆ ಇದ್ದಲ್ಲಿ ಸ್ಕ್ರೀನ್ಶಾಟ್ ಮುಖಾಂತರ ನೀವು ಪರ್ಚೇಸ್ ಮಾಡ್ಬೋದು. ನೇರವಾಗಿ ನಮ್ಮ ಶೋರೂಮ್ಗೆ ಬಂದರೆ ನಮ್ಗೆ ಇನ್ನೂ ಮತ್ತೊಂದು ಆನಂದ. ಹಾಗಾಗಿ ಎಲ್ಲರೂ ಸಹ ಈ ಚಿಕ್ಕ ಚಾನಲ್ನ ಪ್ರೋತ್ಸಾಹನೆ ಮಾಡುತ್ತಾ ನಮ್ಮ ಈ ವೀಕೆಂಡ್ ಕಲೆಕ್ಷನ್ಸ್ನ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಮತ್ತೊಮ್ಮೆ ಕೇಳ್ಕೊತಾ, ಎಲ್ಲರಿಗೂ ಮತ್ತೊಮ್ಮೆ ಇನ್ನೊಂದು ಸಲ ಒಳ್ಳೆಯ ಒಂದು ಎಪಿಸೋಡ್ ಜೊತೆ ಒಳ್ಳೆಯ ಐಟಮ್ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ನಮಸ್ಕಾರ.